ಮಾಸ ಭವಿಷ್ಯ ಅಂದಾಗ ಪ್ರತಿ ತಿಂಗಳು ಸಹ ಅದರಲ್ಲಿ ಶುಭ ವಿಚಾರವೂ ಇರುತ್ತೆ, ಅಶುಭ ವಿಚಾರವೂ ಇರುತ್ತೆ. ಸೊ ನಾವು ಶುಭ ವಿಚಾರಗಳ ವಿಡಿಯೋ ಬೇರೆ, ಅಶುಭ ವಿಚಾರಗಳ ವಿಡಿಯೋ ಬೇರೆ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೇವೆ ಸಾಮಾನ್ಯವಾಗಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರ 2025ನೇ ಇಸವಿಯ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ, ಎಲ್ಲರಿಗೂ ಸಹ ರೀಚ್ ಆಗಲಿ ಇದು. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವೃಷಭ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ಜನವರಿ ತಿಂಗಳ ಗ್ರಹ ಸ್ಥಿತಿಗಳು ಏನು ಹೇಳುತ್ತೆ ನೋಡ್ಕೊಂಬರೋಣ. ಜನವರಿ 14ಕ್ಕೆ ಮಕರ ಸಂಕ್ರಾಂತಿ, ಜನವರಿ 21ನೇ ತಾರೀಕು ಮಿಥುನ ರಾಶಿಗೆ ಕುಜಗ್ರಹ. ಮಕರ ಸಂಕ್ರಾಂತಿ ಅಂದರೆ ಧನುರ್ರಾಶಿಯಿಂದ ರವಿ ಗ್ರಹ ಮಕರ ರಾಶಿಗೆ ಹೋಗುವಂಥ ದಿವಸ, ಅದು ಜನವರಿ 14. ಜನವರಿ 21ಕ್ಕೆ ಮಿಥುನ ರಾಶಿಗೆ ಕುಜಗ್ರಹ ಸಂಚಾರ. ಕರ್ಕದಿಂದ ಕುಜಕ್ಕೆ ಉಲ್ಟಾ ಹೋಗ್ತಾನೆ ಯಾರು ಕುಜಗ್ರಹ, ವಕ್ರಿ. ಜನವರಿ 24ನೇ ತಾರೀಕು ಮಕರ ರಾಶಿಗೆ ಬುಧ, ಧನುರಾಶಿಯಿಂದ ಮಕರ ರಾಶಿಗೆ. ಜನವರಿ 28ನೇ ತಾರೀಕು ಮೀನ ರಾಶಿಗೆ ಶುಕ್ರಗ್ರಹ. ಶುಕ್ರಗ್ರಹ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ. ಬಟ್ 28ನೇ ತಾರೀಕು ಅಂದರೆ ಎಲ್ಲಿ ಮುಗಿದೋಗಿರುತ್ತೆ, ತಿಂಗಳೇ ಮುಗಿದೋಗಿರುತ್ತೆ. ಎಸ್, ಗ್ರಹ ಸ್ಥಿತಿಗಳು ಜನವರಿ ತಿಂಗಳಿಂದ ಹೀಗಿರುವಾಗ ಮಾಸ ಭವಿಷ್ಯ ಶುಭ ವಿಚಾರಗಳೇನು ನೋಡೋಣ. ಮೊದಲನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವೇನು ಉದ್ಯೋಗ ಮಾಡ್ತಾ ಇದ್ದೀರಾ ಆ ಉದ್ಯೋಗದಲ್ಲಿ ಹಣಕಾಸಿನ ವ್ಯವಹಾರದ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಅಥವಾ ನಿಮ್ಮ ಉದ್ಯೋಗದಲ್ಲಿ ಕ್ಯಾಶ್ ಹ್ಯಾಂಡ್ಲಿಂಗು ಅಥವಾ ಮನಿ ಹ್ಯಾಂಡ್ಲಿಂಗು ನಿಮ್ಮದೇ ಜವಾಬ್ದಾರಿ ಆಗಿ ಕೂಡ ಬಂದ್ಬಿಡಬಹುದು. ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಬರ್ಬೋದು. ಬಟ್ ದುಡ್ಡು ಬೇಕಾದಲ್ಲಿ ತಿಂಗಳ ಮೊದಲ ವಾರದಲ್ಲಿಯೇ ಜಾಸ್ತಿ ಪ್ರಯತ್ನ ಮಾಡಿ, ಖಂಡಿತವಾಗಿ ದುಡ್ಡು ಜಾಸ್ತಿ ಬರುತ್ತೆ. ನಿಮಗೆ ಧನಾಧಿಪತಿ ಆದಂತಹ ಬುಧನ ಪೂರ್ಣ ದೃಷ್ಟಿ ಸಪ್ತಮದಿಂದ ಇರುತ್ತೆ. ಧನಾಧಿಪತಿಗೆ ದೃಷ್ಟಿ ಇದ್ದಾಗ ಅದು ಮೊದಲನೇ ವಾರ ಮಾತ್ರ ಇರುತ್ತೆ. ಸೊ ಆ ಮೊದಲನೇ ವಾರದಲ್ಲಿ ನೀವು ಎಷ್ಟು ಪ್ರಯತ್ನ ಮಾಡಿದ್ರೆ ಅಷ್ಟು ದುಡ್ಡಿನ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಮೊದಲನೇ ವಾರ ಇಲ್ಲ ಅಂದರೆ ಕೊನೆಯ ವಾರ ಆದರೂ ಆಗುತ್ತೆ, ಪರವಾಗಿಲ್ಲ. ಬಟ್ ಕೊನೆಯ ವಾರಕ್ಕಿಂತ ಮೊದಲನೇ ವಾರ ನಿಮಗೆ ಜಾಸ್ತಿ ಸಾಧ್ಯತೆ ಇದೆ. ನಿಮಗೆ ದುಡ್ಡು ಬೇಕಾ ವೃಷಭ ರಾಶಿಯವರು, ನೀವೇನಿಲ್ಲ, ಸಿಂಪಲ್ಲು ಮೊದಲನೇ ವಾರದಲ್ಲಿ ಜಾಸ್ತಿ ಪ್ರಯತ್ನ ಮಾಡಿ ದುಡ್ಡು ಸಿಗುತ್ತೆ. ಇಲ್ಲ ಎರಡನೇ ವಾರ, ಮೂರನೇ ವಾರ ದುಡ್ಡು ಸಿಗಲ್ಲ, ನಾಲ್ಕನೇ ವಾರ ಮತ್ತೆ ಪುನಃ ದುಡ್ಡು ಸಿಗುತ್ತೆ. ಬಟ್ ನಾಲ್ಕನೇ ವಾರದಲ್ಲಿ ನಿಮಗೆ ಸಿಗುವ ದುಡ್ಡು ತುಂಬ ಕಂಡೀಷನ್ ಸಪ್ಲೈನಲ್ಲಿರುತ್ತೆ. ಬಟ್ ಮೊದಲನೇ ವಾರದಲ್ಲಿ ನಿಮಗೆ ಸಿಗುವ ದುಡ್ಡಿಗೆ ಯಾವುದೇ ಕಂಡೀಷನ್ ಸಪ್ಲೈ ಇರಲ್ಲ, ತಗೋ ಪರವಾಗಿಲ್ಲ ಅನ್ನೋ ಥರ ಸಿಗುತ್ತೆ ನಿಮಗೆ ದುಡ್ಡು. ಸೊ ಯಾವ ಥರ ಬೇಕು ಅನ್ನೋದು ನೋಡ್ಕೊಳ್ಳಿ. ಏನಾಗುತ್ತೆ, ಬಹಳ ಪ್ರಮುಖವಾಗಿ ಮೋಸ ಹೋಗಬೇಡಿ, ಅಷ್ಟು ಮಾತ್ರ ಹೇಳಬಲ್ಲೆ. ಸುಲಭವಾಗಿ ಸಿಗುತ್ತೆ ದುಡ್ಡು ಅಂತ ಎಲ್ಲೆಲ್ಲೋ ದುಡ್ಡು ಯಾರ ಹತ್ರ ಸಾಲ ಮಾಡೋಕ್ಕೆ ಹೋಗಬೇಡ್ರಿ. ಯಾರದೇ ದೃಷ್ಟಿ ನಿಮಗೆ ಬೀಳದೇ ಇರಲಿ. ಒಂದು ಪವರ್ಫುಲ್ ಆದಂತಹ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಹೇಳ್ಕೊಡ್ತೇನೆ, ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಅದನ್ನು ದಯವಿಟ್ಟು ಎವ್ರಿ ಡೇ ಪ್ರತಿದಿನ ಅದನ್ನು ಕೇಳಿಸ್ಕೊಳ್ಳಿ. ಅದನ್ನು ಪ್ರತಿದಿನ ಒಂದು 108 ಜಪ ಮಾಡಿ. ಆ ಮಂತ್ರದ್ದು ಏನು ₹1 ಖರ್ಚಿಲ್ಲ, ಆರಾಮ ನೀವೇ ಮಾಡ್ಕೋಬೋದು. ಜಪನ ಮಾಡಿ, ಅದು ಅದ್ಭುತವಾದಂಥ ಪವರ್ ರಿಸಲ್ಟ್ಸನ್ನು ಕೊಡುತ್ತೆ ನಿಮಗೆ. ಓವರಾಲ್ ರಕ್ಷಣೆ ಕೊಡುತ್ತೆ ನಿಮಗೆ. ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವೇನಾದರೂ ವೃಷಭ ರಾಶಿಯವರಾಗಿದ್ದು ಬಹಳ ಪ್ರಮುಖವಾದಂಥ ಯಾವುದೋ ಒಂದಿಷ್ಟು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ದೀರಾ ಅಂತಾದರೆ, ಹೆಂಗೆ ಮಾಡಿದ್ರು ಗೊತ್ತಿಲ್ಲ, ನನಗೆ ಇದೊಂದು ಆಗಲೇಬೇಕು, ಭಾಳ ಇಂಪಾರ್ಟೆಂಟ್ ಕೆಲಸ ಇದು ಅಂತ ಓಡಾಡ್ತಾ ಇದ್ದೀರಾ, ತುಂಬ ಓಡಾಡ್ತಾ ಇದ್ದೀರಾ. ಅದು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಆಗಿದ್ದರೆ ಮಾಸಾಂತ್ಯದಲ್ಲಾಗುತ್ತೆ, ಕೊನೆ ವಾರದಲ್ಲಾಗುತ್ತೆ. ಭೂಮಿಗೆ ಸಂಬಂಧಪಟ್ಟ ಅಂದರೆ ಯಾವುದೇ ಭೂಮಿ ಖರೀದಿ ಮಾರಾಟ ಇದು ಯಾವುದೂ ಅಲ್ಲ ಸರ್, ಬೇರೆ ಯಾವುದೋ ಒಂದು ಕೆಲಸ ಕೈ ಹಾಕಿದ್ದೀನಿ, ನಂಗೆ ಅರ್ಜೆಂಟಾಗಿ ಆಗಬೇಕಿದು, ಭಾಳ ಇಂಪಾರ್ಟೆಂಟು, ನಂದು ವೃಷಭ ರಾಶಿ, ಆಗುತ್ತೆ ನನಗೆ ಆ ಕೆಲಸ ಅಂತ ಕೇಳದಿದ್ದರೆ ಮಾಸದ ಆದಿಯಲ್ಲಿ ಆಗುತ್ತೆ. ಸೊ ಯಾವುದೇ ಕೆಲಸಗಳಿಗೆ ನೀವು ಕೈ ಹಾಕಿ ಫಸ್ಟ್ ವೀಕ್ ಆಫ್ ಜನವರಿ, ಮೊದಲ ವಾರ, ಜನವರಿಯ ತಿಂಗಳ ಮೊದಲ ವಾರದಲ್ಲಿ ನೀವು ಕೈ ಹಾಕಿದ ಕೆಲಸಗಳು ಯಶಸ್ವಿ ಆಗುತ್ತೆ. ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರ ಅದು ಅಂತಾದರೆ ಜನವರಿ ಕೊನೆಯ ವಾರದಲ್ಲಿ ನೀವು ಕೈ ಹಾಕಿದ್ರೆ ಅದು ಸೇಲು, ಪರ್ಚೇಸು ಏನು ಬೇಕಾಗಿರಲಿ ಅದು ಯಶಸ್ವಿ ಆಗುತ್ತೆ. ಎರಡರ ಮಧ್ಯದಲ್ಲಿ ಎರಡನೇ ವಾರ ಹಾಗೂ ಮೂರನೇ ವಾರ ನೀವು ಭೂಮಿನೇ ಆಗಿರಲಿ, ಬೇರೆ ಯಾವುದೇ ಕೆಲಸ ಆಗಿರಲಿ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ನಾನು ಎಚ್ಚರಿಕೆ ವಿಡಿಯೋದಲ್ಲಿ ಆಮೇಲೆ ತಿಳಿಸ್ತೇನೆ. ನಾನು ಈಗ ಸದ್ಯಕ್ಕಿದು ನಾನು ಶುಭ ವಿಚಾರ ಹೇಳ್ತಿದ್ದೀನಿ. ಮೊದಲನೇ ವಾರ, ಎರಡನೇ ವಾರ ಕೈ ಹಾಕಿದ ಕೆಲಸಗಳು ಯಶಸ್ವಿ ಆಗಬೇಕು. ಇಲ್ಲೇನಾಗುತ್ತೆ, ಕೈ ಹಾಕಿದ ಕೆಲಸಗಳು ಯಶಸ್ವಿ ಆಗ್ತಾ ಇರೋದನ್ನು ನೋಡಿದ ತಕ್ಷಣವೇ, ಅಥವಾ ನೀವು ಯಾವುದಾದ್ರೂ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರ ಅಂತ ಗೊತ್ತಾದ ತಕ್ಷಣವೇ ಭಾಳಷ್ಟು ದೃಷ್ಟಿಗಳು, ಭಾಳಷ್ಟು ವಿಘ್ನಗಳು ಹಾಗೇ ಆಗುತ್ತೆ. ಸೊ ಅದರಿಂದ ಆ ವಿಘ್ನಗಳಿಂದ ಹೊರಬರಬೇಕಲ್ವೇ. ಸೊ ವಿಘ್ನಗಳನ್ನು ಕೊಡ್ತಕ್ಕಂಥದ್ದು ಅಥವಾ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಕೇತು ಗ್ರಹದ ಜವಾಬ್ದಾರಿ ಆಗಿರುತ್ತೆ. ಶ್ರೇಯಾಂಸಿ ಬಹುವಿಘ್ನಾನಿ ಅಂತ. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದ ತಕ್ಷಣ ಸಿಕ್ಕಾಪಟ್ಟೆ ವಿಘ್ನಗಳು ಬರುತ್ತಂತೆ. ಆ ವಿಘ್ನಗಳ ನಿವಾರಣೆ ಮಾಡಬೇಕು ಅಂದರೆ ಕೇತುವಿನ ಆರಾಧನೆ ಮಾಡಬೇಕಾಗತ್ತೆ. ಸೊ ಕೇತು ಜಯಂತಿ ಡಿಸೆಂಬರ್ 30ನೇ ತಾರೀಕು ಮಾರ್ಗಶೀರ್ಷ ಅಮಾವಾಸ್ಯೆ ದಿವಸ ಇದೆ. ಸೊ ನಾವು ಅವತ್ತಿನ ದಿವಸ ನಿಮಗೋಸ್ಕರ 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ
ಹೋಮವನ್ನು ಮಾಡ್ತಾ ಇದ್ದೇವೆ. ಕೇತುವಿನ ರತ್ನವಾದಂತಹ ವೈಢೂರ್ಯ ರತ್ನ, ಈ ರತ್ನದ ಉಂಗುರವನ್ನೇ ಮಾಡಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ನೀವು ಧಾರಣೆ ಮಾಡ್ಕೊಳ್ಳೋಕ್ಕೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲವಮ್ಮ ಲೈವ್ ನೋಡ್ತೀರಾ. ಒರಿಜಿನಲ್ ಕೇತು ಗ್ರಹದ ರತ್ನವನ್ನೇ ನಿಮಗೆ ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳೋಕ್ಕೆ. ಒಳ್ಳೆಯದಾಗಲಿ. ನೆಕ್ಸ್ಟ್, ಮೂರನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಷಭ ರಾಶಿಯವರಾಗಿದ್ದು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರೆ, ನೀವು ವೃಷಭ ರಾಶಿಯವರಾಗಿದ್ದು ಅಡಿಗೆ ಮಾಡೋರಾಗಿದ್ರೆ, ಅಡಿಗೆ ಕಾಂಟ್ರಾಕ್ಟರ್, ಸ್ವತಃ ಅಡಿಗೆ ಮಾಡೋರು, ಅಥವಾ ಹೋಟೆಲ್ ಬಿಸ್ನೆಸ್ ನಡೆಸ್ತಕ್ಕಂಥವ್ರು, ಬೇಕರಿ, ಈ ಥರ ಬೆಂಕಿ ಮುಂದೆ ಕೆಲಸ ಮಾಡ್ತಕ್ಕಂತಹ ಯಾವುದೇ ವೃಷಭ ರಾಶಿಯವ್ರು ನೀವಾಗಿದ್ದರೆ, ಅಥವಾ ನೀವು ವೃಷಭ ರಾಶಿಯ ಈ ರಿಯಲ್ ಎಸ್ಟೇಟು ಇತ್ಯಾದಿ ಮಾಡ್ತಕ್ಕಂಥವ್ರಾಗಿದ್ದರೆ, ಅಥವಾ ನೀವು ವೃಷಭ ರಾಶಿಯ ರೈತರಾಗಿದ್ದರೆ, ನಿಮಗೆ ಯಶಸ್ಸು ಸಿಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ ಗುರುಳೆ ನಮಗೆ ಅನ್ನೋಂಗಿದ್ರೆ, ನಿಮಗೆ ಖಂಡಿತ ಜನವರಿ ಎಂಡಲ್ಲಿ ಅನುಕೂಲ ಆಗುತ್ತೆ. ಜನವರಿ ಮೊದಲ 3 ವಾರಗಳು ನಿಮಗೇನು ಏಳಿಗೆ ಅಂತ ಅನ್ಸಲ್ಲ. ಎಲ್ಲ ಹೊಸ ವರ್ಷ ಸೆಕೆಂಡ್ ಕೊಟ್ಬಿಟ್ರು, ಸಂಕ್ರಾಂತಿ ಹಬ್ಬ ಸೆಕೆಂಡ್ ಕೊಟ್ಬಿಟ್ರು, ನಮ್ಮ ಜೀವನದಲ್ಲಿ ಮಾತ್ರ ಏನು ಬದಲಾವಣೆ ಆಗಲೇ ಇಲ್ಲ ಅನ್ನಂಗಿದ್ರೆ ವೆಯ್ಟ್ ಮಾಡಿ. ತಾಳಿದವನು ಬಾಳಿಯಾನು. ನೀವು ಜನವರಿ ತಿಂಗಳ ಕೊನೆಯ ವಾರದಲ್ಲಿ ಅನುಕೂಲ ಆಗುತ್ತೆ. ಸ್ವಲ್ಪ ದೇವತಾರಾಧನೆ ಬೇಕು. ಅದಕ್ಕೆ ಒಂದಿಷ್ಟು ಈ ಮಾಟ ಮಂತ್ರಗಳು, ದೃಷ್ಟಿ ದೋಷಗಳು, ಶತ್ರುಬಾಧೆಗಳು, ಅಥವಾ ನಿಮ್ಗೆ ಏನೋ ಅಭಿವೃದ್ಧಿ ಆಗ್ಬಿಡ್ತಾವಲ್ಲ ಅನ್ನೋ ಥರ ಒಂದು ಕಣ್ಣುಗಳಿರ್ತವೆ. ಈ ಆಂಜನೇಯನ ಮಂತ್ರ ನಾನು ಹೇಳಿದ್ರಲ್ಲ, ಅದನ್ನು ಡೈಲಿ ಜಪ ಮಾಡ್ಕೊಳ್ಳಿ. ನಾವು ಅದಕ್ಕೆ ಹೋಮನೂ ಮಾಡ್ತಾ ಇದ್ದೇವೆ. ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಹವನವನ್ನು ಮಾಡಿ ಈ ವೈಢೂರ್ಯ ರತ್ನವನ್ನು ಅದರಲ್ಲೂ ಅಭಿಮಂತ್ರಣ ಮಾಡ್ತೇವೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಅದನ್ನು ನೋಡ್ಕೊಳ್ಳಿ. ನೀಟಾಗಿ ಎಲ್ಲ ಹೇಳಿದ್ದೇನೆ ಅದನ್ನು, ಆಯ್ತಲ್ವಾ? ಇಲ್ಲಾಂದ್ರೆ ನೀವು ಮನೆಯಲ್ಲಿ ಆರಾಮಾಗಿ ಫ್ರೀಯಾಗಿ ಇದನ್ನು ಕೇಳಿಸ್ಕೊಳ್ಳಿ, ಡೈಲಿ ಜಪ ಮಾಡಿ ನೀವೇನೆ. ಅದಾದರೂ ಆಗಲಿ, ಯಾವುದಾದ್ರೂ ಪರವಾಗಿಲ್ಲ, ಮಾಡ್ಕೊಳ್ಳಿ. ಜನವರಿ ತಿಂಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಜನವರಿ ತಿಂಗಳ ನಿಮ್ಮ ಯಶಸ್ಸಿನ ರಹಸ್ಯವಾದ ಮಂತ್ರ ಆಗಿರುತ್ತದೆ, ಆಯ್ತಲ್ವಾ? ಆದ್ದರಿಂದ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್, 4ನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಮ ಮನೆಯಲ್ಲಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗಿದ್ದಲ್ಲಿ, ಸರ್ ನವೆಂಬರಿಂದ ಶುರುವಾಗೋಯ್ತು, ಡಿಸೆಂಬರಿಂದ ಶುರುವಾಗೋಯ್ತು, ಏನು ಅಂತ ಗೊತ್ತಿಲ್ಲ, ಮನೇಲೆಲ್ಲ ಜಗಳ ಮನಸ್ತಾಪಗಳು, ಅಥವಾ ಮೊದಲಿಂದನೂ ಇದೆ ಜಗಳ ಮನಸ್ತಾಪಗಳು. ನಮ್ಮ ಕುಟುಂಬದಲ್ಲಿ, ಫ್ಯಾಮಿಲಿನಲ್ಲಿ ತುಂಬ ಜಗಳ ಮನಸ್ತಾಪ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಏನೋ ಒಂದಷ್ಟು ಜಗಳಗಳು ಹಿಂಗೆ ಆಗ್ತಾನೆ ಇರ್ತದೆ ಸರ್. ಒಂಥರ ಕುಟುಂಬದಲ್ಲಿ ನೆಮ್ಮದಿ ಇಲ್ದಂಗೆ ಆಗಿದೆ, ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಆಗಿದೆ. ಒಂದ್ಸಲ ಏನಾದ್ರು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡ್ಬಿಡ್ಬೇಕು. ಏನಾದ್ರು ಅವಕಾಶ ಸಿಗುತ್ತಾ? ಒಂದು ಅವಕಾಶ ಸಿಕ್ಕರು ಸಾಕು, ನಾನು ಕೂತ್ಕೊಂಡು ಮಾತಾಡ್ಕೊಂಡು ಇದನ್ನು ಬಗೆಹರಿಸ್ಕೊಬಿಡ್ತೀನಿ. ಮಾತಾಡೋದು ಮುಖ್ಯ. ನನಗೂ ಗೊತ್ತು ಏನೇನು ಮಾತಾಡಬೇಕು ಅಂತ. ಏನು ಮಾತಾಡಿದರೆ ಈ ಜಗಳಗಳೆಲ್ಲ ಮನಸ್ತಾಪ ಎಲ್ಲ ಪರಿಹಾರ ಆಗುತ್ತೆ ನನಗೂ ಗೊತ್ತಿದೆ. ಬಟ್ ಯಾವಾಗ ಮಾಡಬೇಕು ಅಂತ ಆ ಟೈಮ್ ಗೊತ್ತಾಗ್ತಾ ಇಲ್ಲ ಅಂತಂದರೆ, ನಿಮಗೆ ಮೊದಲ ವಾರ ನೀವು ವೃಷಭ ರಾಶಿಯವರಾಗಿದ್ದು ಕುಟುಂಬದವ್ರ ಜೊತೆಗೆ ನಿಮ್ಮ ಸಂಸಾರದಲ್ಲಿಯೋ ನಿಮ್ಮ ಕುಟುಂಬದಲ್ಲಿಯೋ ಎಲ್ಲೋ ನಿಮ್ಮ ಮನೆಯಲ್ಲಿರುವಂತಹ ಜಗಳ ಮನಸ್ತಾಪಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ಮಾತಾಡ್ಕೊಂಡು ನಾನು ಬಗೆಹರಿಸ್ಕೊಳ್ತೀನಿ, ಇದನ್ನು ಸರಿ ಮಾಡ್ಕೊಳ್ತೀನಿ ಅಂತಂದರೆ, ಜನವರಿ ತಿಂಗಳ ಮೊದಲನೇ ವಾರದಲ್ಲಿ ಅದ್ಭುತವಾದ ಅವಕಾಶಗಳು ಸಿಗಲಿದೆ ನಿಮಗೆ. ನೀವು ಬಳಸ್ಕೋಬೇಕಷ್ಟೇ. ಈ ಜಗಳ ಮನಸ್ತಾಪಗಳಿಗೆ ಕೇತುನು ಒಂದು ಲೆಕ್ಕದಲ್ಲಿ ಕಾರಣೀಭೂತನಾಗಿರ್ತಾನೆ. ಸೊ ಅವನ ಆರಾಧನೆ ಮಾಡಿದ್ರೆ ಜಗಳ ಮನಸ್ತಾಪಗಳು ಕಡಿಮೆ ಆಗಿಬಿಡುತ್ತೆ. ಸೊ ನಾವು ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಶತ್ರುಗಳ ಒಂದು ಶತ್ರುಕೃತ್ಯಾಭಿಚಾರ ದೋಷಗಳಿಂದ, ಅಂದರೆ ಶತ್ರುಗಳು ಮಾಡಿದಂಥ ಮಾಟಮಂತ್ರ ದೃಷ್ಟಿಯೋಜಗಳಿಂದಾಗಿ ಜಗಳ ಮನಸ್ತಾಪಗಳಾಗ್ತಾ ಇದ್ದರೆ, ನಾವು ಅದಕ್ಕೂ ಸಹ ಪರಿಹಾರವಾಗಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಆರಾಧನೆ ಮಾಡ್ತೇವೆ. ನಾವು ಪಂಚಮುಖಿ ಅರ್ಥ ಮಾಡ್ಕೊಳ್ಬೇಕು. ಪೃಥಿವ್ಯಪ್ತೇಯುಜವಾಯರಾಕಾಶ, ಪಂಚಭೂತಗಳನ್ನು ಸಹ ಈ ಒಂದು ಪಂಚಮುಖಿ ಆಂಜನೇಯನ ಒಂದು ಅವತಾರ ಸೂಚಿಸುತ್ತೆ. ಅದ್ಭುತವಾದಂತಹ ಪವರ್ ಅದು, ಆಯ್ತಲ್ವಾ? ಸೊ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆ ಡಿಸೆಂಬರ್ 30ನೇ ತಾರೀಕು ಸೋಮವಾರದೊಂದು ಅಮಾವಾಸ್ಯೆ, ಸೋಮವತಿ ಅಂತ ಬಹಳ ಅದ್ಭುತವಾದಂತಹ ದಿವಸ. ಸೊ ಆದ್ದರಿಂದ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಬೋದು, ಒಳ್ಳೆಯದಾಗಲಿ. ನೆಕ್ಸ್ಟ್, 5ನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಷಭ ರಾಶಿಯವರಾಗಿದ್ದು ಇನ್ನು ಮದುವೆ ಆಗಿಲ್ಲ, ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ, ಅದು ಅಥವಾ ನೀವು ವೃಷಭ ರಾಶಿಯವರಾಗಿದ್ದು ಮದುವೆ ಆಗಿದೆ, ಡಿವೋರ್ಸ್ ಆಗೋಗಿದೆ, ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಾ ಇದ್ದೀವಿ ಅಂತಲೋ, ಅಥವಾ ನೀವು ವೃಷಭ ರಾಶಿಯವರಾಗಿದ್ದು ಜಗಳ ಮನಸ್ತಾಪಗಳಾಗಿದೆ, ದಾಂಪತ್ಯ ಕಲಹ, ಗಂಡ ಹೆಂಡತಿ ಜಗಳ ತೀರಾ ಪರಾಕಷ್ಟ ಸಮಸ್ಯೆ ಆಗ್ಬಿಟ್ಟಿದೆ ಅಂತಲೋ ಇದ್ದರೆ, ನಿಮಗೆ ಮದುವೆಗೆ ಮಾಡುವಂತಹ ಪ್ರಯತ್ನಗಳು ಅಥವಾ ಮದುವೆ ಆದಮೇಲೆ ಜಗಳ ಮನಸ್ತಾಪಗಳು ಸಮಾಧಾನ ಮಾಡುವಂತಹ ಪ್ರಯತ್ನಗಳು ತಿಂಗಳ ಕೊನೆಯ ಭಾಗದಲ್ಲಿ ಮಾಡಿ, ಯಶಸ್ವಿ ಆಗುತ್ತೆ. ನೀವು ವೃಷಭ ರಾಶಿಯವರಿಗೆ ಇನ್ನೂ ಮದುವೆನೇ ಆಗಿಲ್ಲ, ಮದುವೆಗೆ ಟ್ರೈ ಮಾಡ್ತಾ ಇದ್ದೀರಾ, ಜನವರಿ ಎಂಡಲ್ಲಿ ಕೊನೆಯ ವಾರದಲ್ಲಿ ಮಾಡಿ. ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಾ ಇದ್ದೀರಾ, ಜನವರಿ ಎಂಡಲ್ಲಿ. ಮದುವೆ ಆಗೋಗಿದೆ,
ಬಟ್ ಜಗಳ ಮನಸ್ತಾಪ ಆಗಿ ತುಂಬ ಸಮಸ್ಯೆ ಆಗೋಗಿದೆ, ಅದನ್ನು ಸರಿ ಮಾಡ್ಕೊಳ್ಬೇಕು, ಮಾತುಕತೆ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ಗಂಡ ಹೆಂಡತಿ ಜಗಳ ಬಗೆಹರಿಸ್ಕೋಬೇಕು. ಜನವರಿ ಕೊನೆ ವಾರದಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡ್ರೆ ಬಗೆಹರಿಯುತ್ತೆ. ಅದಕ್ಕಿಂತ ಮುಂಚೆ ಮಾಡಿದ್ರೆ ಬಗೆಹರಿಯಲ್ಲ, ಇನ್ನೂ ಡ್ರ್ಯಾಗ್ ಆಗುತ್ತೆ, ಇನ್ನೂ ಜಗಳ ಜಾಸ್ತಿ ಆಗುತ್ತೆ. ನೀವು ಎಷ್ಟೇ ನಿಯತ್ತ ಪ್ರಯತ್ನ ಮಾಡಿದ್ರು ಟೈಮ್ ಸರಿ ಇಲ್ಲ ಅಂತಂದಾಗ ಆಗಲ್ಲ. ಟೈಮ್ ಸರಿ ಹೋದ್ಮೇಲೆ ನೀವು ಇಷ್ಟು ಪ್ರಯತ್ನ ಮಾಡಿದ್ರು ಸಾಕು, ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಟೈಮ್ ಸರಿ ಹೋಗ್ಬೇಕು. ಅದಕ್ಕೆ ದೇವತಾರಾಧನೆ ಆಗಬೇಕು. ದೇವತಾರಾಧನೆ ವಿಚಾರಗಳಿಗೆ ಬಂದರೆ ನಾವು ಡಿಸೆಂಬರ್ 30 ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಜಗಳ ಮನಸ್ತಾಪಗಳು, ಕೋರ್ಟ್ ಕಚೇರಿಗಳು ಏನೇ ಇದ್ರೂ ಸಮಸ್ಯೆ ಪರಿಹಾರಕ್ಕೆ ರತ್ನವನ್ನು ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡಿಕೊಂಡೇ ನೀವು ಬೇಕಾದ್ರೆ ಪ್ರಯತ್ನ ಮಾಡಿ ಸರಿ ಹೋಗಲಿ ಅಂತೇಳಿ, ಖಂಡಿತ ಸರಿ ಹೋಗುತ್ತೆ. ಅಥವಾ ಮದುವೆಗೋಸ್ಕರ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಿದ್ವಿ. ಇಲ್ಲ ಅಂದರೂ ಸಾಮಾನ್ಯವಾಗಿ ನೀವು ಮಾಸಾಂತ್ಯದಲ್ಲಿ ಪ್ರಯತ್ನ ಮಾಡಿ ಆಟೋಮೆಟಿಕಲಿ ನಿಮಗೆ ಸರಿ ಹೋಗಬೇಕು. ಇವತ್ತಲ್ವಾ ಕುಜನೀಚತ್ವದಿಂದ ಹೊರಬಂದಾಗ ಆಟೋಮೆಟಿಕಲಿ ಸರಿ ಹೋಗ್ಬೇಕು ವೃಷಭ ರಾಶಿಯವರಿಗೆ. ಒಳ್ಳೆಯದಾಗಲಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ವಿಶೇಷವಾದಂತಹ ಒಂದು ಮಂತ್ರವನ್ನು ಕೊಡ್ತಾ ಇದ್ದೇನೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಆ ಮಂತ್ರವನ್ನು. ಪ್ರತಿಯೊಬ್ಬರೂ ಸಹ ಆ ವಿಡಿಯೋನ ಕೇಳಿಸ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರು ಕಮೆಂಟ್ನಲ್ಲಿ, ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಎಲ್ಲೂ ನಂಗೆ ಗೊತ್ತಾಗಬೇಕಲ್ಲ, ಸೊ ವಿಡಿಯೋ ಕಮೆಂಟ್ನಲ್ಲಿ ನೀವು ಪಂಚಮುಖಿ ಆಂಜನೇಯಾಯ ನಮಃ, ಶತ್ರು ನಿವಾರಕ ಪಂಚಮುಖಿ ಆಂಜನೇಯಾಯ ನಮಃ ಅಂಥೇಳಿ ಕಮೆಂಟ್ ಮಾಡಿ ನೋಡೋಣ. ಯಾರು ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಅನ್ನುವಂಥದ್ದು ನನಗೂ ಸಹ ಗೊತ್ತಾಗುತ್ತೆ. ಆ ವಿಶೇಷ ಅದನ್ನ ಪ್ರತಿ ದಿವಸ ಕೇಳಿಸ್ಕೊಳ್ಳಿ, ಜಪ ಮಾಡಿ ಒಂದು 108 ಸಲ. ಇಲ್ಲ ಅಂದರೆ ನೀವು ಬರೀ ಕೇಳಿಸ್ಕೊಳ್ತೀರ ಅಂದರೆ ಒಂದು 21 ಸಲ ಕೇಳಿಸ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಏನೋ ₹1 ಖರ್ಚಿಲ್ಲ. ಇಲ್ಲ ನಮಗೆ ದೇವತಾರಾಧನೆ ಬೇಕು, ಹೋಮ ಹವನಗಳು ಬೇಕು, ನೀವೇನು ಮಾಡ್ತಾ ಇದ್ದೀರಾ ಗುರುಗಳೇ ಅಂತಂದರೆ ಆ ವಿಶೇಷವಾದ ಪರಿಹಾರ ಏನು ವೃಷಭರಾಶಿಯವರಿಗೆ ಅಂದರೆ ಡಿಸೆಂಬರ್ 30 ಮಾರ್ಗಶೀರ್ಷ ಅಮಾವಾಸ್ಯೆ ಕೇತು ಜಯಂತಿ ಇದೆ ಅವತ್ತು. ಕೇತು ಏನು ನಿಮಗೆ ಎಲ್ಲ ರೀತಿಯಲ್ಲೂ ವಿಘ್ನಗಳನ್ನು ಉಂಟು ಮಾಡುವವನೇ, ಆಬ್ಸ್ಟ್ಯಾಕಲ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಎಲ್ಲದಕ್ಕೂ ವಿಘ್ನ ಆಗ್ತಾ ಇದೆ ಅಂತಾರೆ. ಕೇತು ಆರಾಧನೆ ಮಾಡಿದ್ರೆ ವಿಘ್ನ ನಿವಾರಣೆ ಆಗುತ್ತೆ. ಮಹಾಗಣಪತಿಯ ಅಭಿಮಾನಿ ದೇವರು ಕೇತುವಿಗೆ. ಹಾಗೂ ಕೇತು ಜಯಂತಿ ಅವತ್ತಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಪ್ರೇತ ಬಾಧೆಗಳಿದ್ರೂ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಏನೋ ಕೆಲಸಗಳು ಕೈ ಆಗ್ತಾ ಇದ್ದಾರೆ, ವಿಘ್ನಗಳಾಗ್ತದೆ, ತುಂಬ ವಿಘ್ನ ಆಗ್ತಾ ಇದೆ, ಏನು ಮಾಡಿದ್ರು ಆ ಕೆಲಸಗಳು ಮುಗಿಸೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಕೇತು ಆರಾಧನೆಯಿಂದ ಬೇಗ ನಿರ್ವಿಘ್ನವಾಗಿ ಆ ಕೆಲಸಗಳು ಮುಗಿಯುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಕೇತು ಆರಾಧನೆಯಿಂದ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ಆಮೇಲೆ ಬಹಳ ಪ್ರಮುಖವಾಗಿ ಕೇತು ನಿಮಗೆ ದೃಷ್ಟಿ ದೋಷಗಳನ್ನು ಪರಿಹಾರ ಮಾಡಿ ಕೊಡ್ತಾನೆ. ಕೇತುವಿನ ಜಾಸ್ತಿ ಆರಾಧನೆ ಮಾಡೋದ್ರಿಂದ ಜಗಳ ಮನಸ್ತಾಪಗಳಿದ್ರೆ ಅದು ತುಂಬ ನೀಟಾಗಿ ಪರಿಹಾರ ಆಗಿಬಿಡುತ್ತೆ. ಜಗಳ ಮನಸ್ತಾಪಗಳೆಲ್ಲದು ಸಹ ಈ ಥರ ಬಹಳಷ್ಟು ವಿಚಾರಗಳಲ್ಲಿ ಕೇತುವಿನ ಅನುಗ್ರಹ ಬಹಳ ಪ್ರಮುಖವಾಗಿರುತ್ತೆ. ಒಂದು ಅಭಿವೃದ್ಧಿ ಏಳಿಗೆ ಅನ್ನತಕ್ಕಂಥದ್ದು ನಿಂತೋಗಿದೆ ಅಂತ ಆದರೆ ಅದು ಹಲವಾರು ಕಾರಣಗಳಿಂದ ನಿಂತೋಗಿರಬಹುದು. ಅದರಲ್ಲಿ ನಿಮಗೆ ಯಾವುದೇ ರೀತಿಯಾದ ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳಿಂದ ಏನೇ ಆಗಿದ್ರು ಕೂಡ ಕೇತು ಆರಾಧನೆಯಿಂದ ಅದು ನಿರ್ವಿಘ್ನವಾಗಿ ಮುಂದೂಡ್ಕೊಂಡು ಹೋಗ್ಬೋದು. ನೀವು ಮಾತು ಕೂಡ ನಾವು ಆಡೋಕ್ಕಾಗಲ್ಲ ಎಷ್ಟೋ ಜನಕ್ಕೆ ದೋಷ ಆದಾಗ. ಸೊ ಈ ಕೇತು ಆರಾಧನೆಯಿಂದ ಅದ್ಭುತವಾಗಿ ಮಾತಾಡಿ ಎಲ್ಲರೂ ನಿಮ್ಮತ್ತ ಸೆಳ್ಕೋಬೋದು. ತುಂಬ ಅನುಕೂಲ ಆಗುತ್ತೆ ಕೇತು ದೋಷ. ಆಮೇಲೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕೇತು ಯಾವ ಸ್ಥಾನದಲ್ಲಿದ್ದಾನೆ ಅನ್ನುವುದನ್ನು ಸಹ ಇದು ಅವಲಂಬಿತವಾಗಿರ್ತದೆ. ಆ ದೋಷ ಅಂದರೆ ನಿಮ್ಮ ಜಾತಕದಲ್ಲಿದ್ದಾನೆ ಕೇತು ಅನ್ನೋದ್ರ ದೋಷವು ಪರಿಹಾರ ಮಾಡಿಕೊಡುತ್ತೆ. ಆಯ್ತಲ್ವಾ? ಸಾಧ್ಯವಾದ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ವಿಡಿಯೋನೇ ಮಾಡ್ತೀನಿ ನಾನು. ಬಟ್ ಕೇತು ಜಯಂತಿ ಇರೋದ್ರಿಂದ ಡಿಸೆಂಬರ್ 30 ಮಾರ್ಗಶೀರ್ಷ ಮಾಸ ಅಮಾವಾಸ್ಯೆ ಸೋಮವಾರ, ಸೋಮವತಿ ಅಂತ ಕರೀತಾರೆ. ಸೋಮವಾರ ಅಮಾವಾಸ್ಯೆ ಬಂದರೆ ಭಾಳ ಪವರ್ಫುಲ್ ಡೇ ಆಗಿರುತ್ತೆ. ಸೊ ವರ್ಷದಲ್ಲಿ 1-2 ಕಡೆ ಬರೋದು ಕಷ್ಟ. ಅದು ಆವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಕೇತು ಜಯಂತಿ ಪ್ರಯುಕ್ತ 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಕೇತುವಿನ ರತ್ನ ಯಾವುದು? ವೈಢೂರ್ಯ ರತ್ನ, ಕ್ಯಾಟ್ ಸೈ ಅಂತ ಸಹ ಹೇಳ್ತಾರೆ. ಸೊ ಈ ಕ್ಯಾಟ್ ಸೈ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳು ನಾವು ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬೋದು. ಸ್ತ್ರೀಯರಾದರೂ ಪರವಾಗಿಲ್ಲ, ಪುರುಷರಾದರೂ ಪರವಾಗಿಲ್ಲ, ಪ್ರತಿಯೊಬ್ಬರು ಸಹ ಈ ಕೇತುವಿನ ರತ್ನವನ್ನು ಧಾರಣೆ ಮಾಡ್ಕೊಳ್ಬಹುದು. ಎರಡನೇದಾಗಿ ಬರೇ ಒಂದು ಕೇತು ವೈಢೂರ್ಯ ರತ್ನವನ್ನು ಬರೇ ಸಹಸ್ರ ಕೇತು ಶಾಂತಿ ಒಂದೇ ಅಲ್ಲ, ಅದರ ಜೊತೆಗೆ ನಿಮ್ಮ ಎಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಇದಕ್ಕೆ ನಾವು ಪ್ರತಿ ಬಾರಿ ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ವಿ. ಈ ಬಾರಿ ಮೊಟ್ಟ ಮೊದಲನೇದಾಗಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ, ನಾನೇನಿವ ಮಂತ್ರ ಕೊಡ್ತೀನಿ ಈ ವಿಡಿಯೋ ಎಂಡಲ್ಲಿ, ಡೈಲಿ ಅದನ್ನು ಜಪ ಮಾಡ್ಕೊಳ್ಳಿ, ಅದ್ಭುತವಾದ ಪವರ್ ಇರುತ್ತೆ ಅದರಲ್ಲಿ ಅಂತಂದಲ್ಲ, ಅದೇ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಹವನದಲ್ಲಿ ಈ ವೈಢೂರ್ಯ ರತ್ನ ಅಭಿಮಂತ್ರಣೆ ಆಗಿರುತ್ತೆ ಪವರ್ಫುಲ್ಲಾಗಿ. ಅದರ ಜೊತೆಯಲ್ಲಿ ಆರೋಗ್ಯ ಬಾಧೆಗಳು ಇರ್ತಾವಲ್ಲ, ಸೊ ಆರೋಗ್ಯ ಬಾಧೆಗಳ ನಿವಾರಣೆಗೋಸ್ಕರವೂ ಸಹ ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ ಈ ಬಾರಿ ನಮ್ಮ ಯಾಗಶಾಲೆಯಲ್ಲಿ
ತುಂಬ ವಿಭಿನ್ನವಾದ ವಿಶೇಷವಾದ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಈ ಹಿಂದೆ ಮಾಡದೇ ಇರತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಬೀಜಾಕ್ಷರಗಳ ಸಹಿತವಾಗಿ ಆ ಮಹಾಮೃತ್ಯುಂಜಯನ ಒಂದು ಆರಾಧನೆ ತುಂಬ ಪವರ್ಫುಲ್. ಅದು ಎಂಥ ಆರೋಗ್ಯ ಬಾಧೆ ಇರಲಿ ಪರಿಹಾರ ಮಾಡಿಕೊಡುತ್ತೆ, ಎಂಥ ಎಂಥ ಸಮಸ್ಯೆ ಇರಲಿ ಸಹ ಅದು ಪರಿಹಾರ ಮಾಡಿಕೊಡುವ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೇತು ರತ್ನದಲ್ಲಿ, ವೈಢೂರ್ಯ ರತ್ನದಲ್ಲಿ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮದ ಶಕ್ತಿ, ಈ ವೈಢೂರ್ಯ ರತ್ನದಲ್ಲಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯನ ಒಂದು ಶಕ್ತಿ, ಈ ವೈಢೂರ್ಯ ರತ್ನದಲ್ಲಿ ವೈಢೂರ್ಯ ರತ್ನದ ಅಧಿಪತಿಯಾದ ಕೇತುವಿನ ಸಹಸ್ರ ಕೇತು ಶಾಂತಿನ ಹೋಮದ ಒಂದು ಶಕ್ತಿ, ಅದರ ಜೊತೆಯಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯಸುಖ ದಾಂಪತ್ಯ ಜೀವನ ಸಿಗಬೇಕು. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ದೃಷ್ಟಿದೋಷದಾಗಿ ಮದುವೆಗಳೆಲ್ಲ ಫಿಕ್ಸ್ ಆಗ್ತಾ ಇಲ್ಲ, ಅಥವಾ ಬೇರೆ ಬೇರೆ ಯಾರೋ ಕಡ್ಡಿ ಆಡಿಸ್ತಾ ಇದ್ದಾರೆ ಮದುವೆ ಆಗದೆ ಇರೋಂಗೆ, ಈ ಕೇತುರತ್ನ ಧಾರಣೆಯಿಂದ ಆ ಸಮಸ್ಯೆಯೂ ಪರಿಹಾರ ಆಗುತ್ತೆ. ಈ ಒಂದು ಕೇಂದ್ರ ಅದನ್ನು ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತೀವಿ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆಗಿರ್ತದೆ ಈ ಒಂದು ರತ್ನ, ಕೇತುವಿನ ರತ್ನ. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಸಿಂಹರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನಲ್ಲಿ ಕಾಣ್ತಾರಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಯಾವುದ್ಯಾವ್ದು ಹೋಮ, ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಹವನ, ಸಹಸ್ರ ಕೇತು ಶಾಂತಿ ಹವನ, ಷಟ್ಪ್ರಣವ ಮಹಾಮೃತ್ಯುಂಜಯ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಇದರ 7 ವಿಧದ ಅದ್ಭುತವಾದ ಹೋಮಗಳೆಲ್ಲ ಹೋಮಗಳು ಸೇರಿದ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಡೈಲಿ ಹಣೆಗೆ ಹಚ್ಕೊಳ್ಳೋಕ್ಕೆ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ನಿಮಗೆ ಈ ವೈಢೂರ್ಯ ರತ್ನದ ಉಂಗುರ ಧಾರಣೆ ಮಾಡ್ಕೊಳ್ಳೋಕ್ಕೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಬೇಗ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ವಿಡಿಯೋ ಇಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ.